ಧಾರವಾಡ ಜಿಲ್ಲೆಯ ಕಲಘಟಗಿ ಪಟ್ಟಣದ ಹೊರವಲಯದ ಶ್ರೀ 12 ಮಠದಲ್ಲಿ ಮಂಗಳವಾರ ಲಿಂಗೈಕ್ಯ ಶ್ರೀ ಮಡಿವಾಳ ಶಿವಾಚಾರ್ಯ ಮಹಾಸ್ವಾಮಿಗಳ 35ನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಹಾಗೂ ಶ್ರೀ ಅಭಿನವ ಮಡಿವಾಳ ಶಿವಾಚಾರ್ಯರ 1ನೇ ವರ್ಷದ ಪಟ್ಟಾಧಿಕಾರ ವಾರ್ಷಿಕೋತ್ಸವ ಅದ್ದೂರಿಯಾಗಿ ಜರುಗಿತು. ಬೆಳಗ್ಗೆ ಧ್ವಜಾರೋಹಣ, ರುದ್ರಾಭಿಷೇಕ, ಸಹಸ್ರ ಬಿಲ್ವಾರ್ಚನೆ, ಮಂಗಳಾರತಿ, ಗುಗ್ಗಳ ಶ್ರೀಗಳಿಂದ ಜಂಗಮೋಟುಗಳಿಗೆ ಅಯ್ಯಾಚಾರ, ಲಿಂಗ ದೀಕ್ಷೆ ಜರುಗಿತು. ನಂತರ ಮುತ್ತೈದರಿಂದ ಕುಂಭ ಸಕಲ ವಾದ್ಯ ವೈಭವಗಳೊಂದಿಗೆ ಕಲಘಟಗಿ ಪಟ್ಟಣದ ರಾಜಬೀದಿಗಳಲ್ಲಿ ಶ್ರೀಗಳ ಭಾವಚಿತ್ರ ಮೆರವಣಿಗೆಯೊಂದಿಗೆ ಸಂಚರಿಸಿ ಶ್ರೀಮಠಕ್ಕೆ ಆಗಮಿಸಿತು. ಶ್ರೀ ರೇವಣಸಿದ್ಧ ಶಿವಾಚಾರ್ಯ ಮಹಾಸ್ವಾಮಿಗಳ ಅಧ್ಯಕ್ಷತೆ ವಹಿಸಿದ್ದರು. ರಂಭಾಪುರಿ ಶ್ರೀಗಳು ಸೇರಿದಂತೆ ವಿವಿಧ ಸ್ವಾಮೀಜಿಗಳಿಂದ ಪ್ರವಚನ ನಡೆಯಿತು. ನಂತರ ಎಲ್ಲರಿಗೂ ಮಹಾದಾಸೋಹ ಜರುಗಿತು. ವಿವಿಧ ಮಠಗಳ ಶ್ರೀಗಳು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಜನಪ್ರತಿನಿಧಿಗಳು, ನಾಡಿನ ವಿವಿಧ ಮೂಲೆಗಳಿಂದ ಶ್ರೀಮಠದ ಭಕ್ತರು ಆಗಮಿಸಿದ್ರು. ಜಂಗಮ ಪ್ರೇಮಿಗೆ ಮಂಗಲಂ, ಗುರುಮಡಿವಾಳೇಶನಿಗೆ ಮಂಗಲಂ, ಸಕಲ ಬ್ರಹ್ಮನಿಗೆ ಮಂಗಲಂ. ಮಲೆನಾಡ ಮಹಿಮನಿಗೆ ಮಂಗಲಂ, ಮಲೆನಾಡ ಮಹಿಮನಿಗೆ ಮಂಗಲಂ, ಜಪತಪ ಸಿದ್ಧನಿಗೆ ಮಂಗಲಂ, ಜಪತಪ ಸಿದ್ಧನಿಗೆ ಮಂಗಲಂ, ಚರಪಟ್ಟಾಧ್ಯಕ್ಷನಿಗೆ ಮಂಗಲಂ, ಮಂಗಲಂ. ಈ ದಾಸ್ತಿಕೊಪ್ಪ ಕಲಘಟಗಿ 12 ಮಠದ ಅಭಿವೃದ್ಧಿ ಕಾರ್ಯ ಸ್ವಲ್ಪ ನಿಧಾನಗತಿಯಲ್ಲಿ ನಡೆದರೂ ಕೂಡ ಒಂದು ಶಾಶ್ವತವಾಗಿ ಉಳಿಯುವಂಥ ಒಂದು ಯೋಜನೆಯಲ್ಲಿ ಕಾರ್ಯಗಳು ನಡೀತಾ ಇದ್ದಾವೆ. ಆದರೆ ಆ ಕಾರ್ಯಗಳನ್ನು ಮುತುವರ್ಜಿ ವಹಿಸಿ ತ್ವರಿತಗತಿಯಿಂದ ನಡೀಲಿಕ್ಕೆ ಈ ಭಾಗದ ಭಕ್ತ ಸಮುದಾಯ ತಮ್ಮ ಬದುಕಿನ ಸಮಯದಲ್ಲಿ ಸ್ವಲ್ಪ ಅವಕಾಶ ಈ ಮಠದ ಅಭಿವೃದ್ಧಿ ದೃಷ್ಟಿಯಿಂದ ತಾವು ಸ್ವಲ್ಪ ಗಮನ ಹರಿಸಿದರೆ ಅವೆಲ್ಲ ಸಕಾಲಕ್ಕೆ ಮುಗಿಲಿಕ್ಕೆ ಸಾಧ್ಯವಾದೀತು ಅನ್ನುವಂಥ ಆಶಾದಾಯಕ ಭಾವನೆ ನಮ್ಮದಾಗಿದೆ. ನಿಜವಾಗಲೂ ಅಂಥ ಶ್ರೀಗಳವರ ಒಂದು ಆದರ್ಶ ಮಾರ್ಗದರ್ಶನದಲ್ಲಿ ಈ ಭಾಗದಲ್ಲಿ ಬಾಳಿದಂಥ ತಮ್ಮೆಲ್ಲರ ಜೀವನ ಪಾವನ ಮತ್ತು ಪುನೀತಗೊಂಡಿದೆ ಅಂತ ಹೇಳಲಿಕ್ಕೆ ಭಾಳಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ. ಕಳೆದ ವರ್ಷ ರೇವಣಸಿದ್ಧ ಶಿವಾಚಾರ್ಯ ಸ್ವಾಮಿಗಳ ಆರೋಗ್ಯ ಸ್ವಲ್ಪ ಕುಂಠಿತವಾಗಿತ್ತು. ಆದರೆ ಈ ವರ್ಷ ಶ್ರೀಗಳವರು ಭಾಳಷ್ಟು ಉತ್ಸಾಹ, ಲವಲವಿಕೆ ಅವರ ಜೀವನದಲ್ಲಿ ಕಾಣ್ತಾ ಇರುವುದನ್ನು ನೋಡಿ ಭಕ್ತರಿಗಷ್ಟೇ ಅಲ್ಲ, ನಮಗೂ ಕೂಡ ಭಾಳಷ್ಟು ಹರುಷವನ್ನು ತಂದಿದೆ. ತಮ್ಮ ಮೇಲಿರುವಂಥ ಜವಾಬ್ದಾರಿ ಭಾಳಷ್ಟು ಉತ್ತರಾಧಿಕಾರಿ ಶ್ರೀ ಅಭಿನವ ಮಡಿವಾಳ ಶಿವಾಚಾರ್ಯ ಸ್ವಾಮಿಗಳಿಗೆ ಹಸ್ತಾಂತರಿಸಿದ ಕಾರಣ ಏನೋ ಒಂದು ನಿರ್ಲಿಪ್ತವಾದಂಥ ಒಂದು ಸಂತೃಪ್ತಿಯ ಮನೋಭಾವನೆ ಅವರ ಆರೋಗ್ಯದ ಸುಧಾರಣೆಗೆ ಕಾರಣವಾಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಶ್ರೀಗಳವರು ಯಾರನ್ನೂ ಕಾಡಿ ಬೇಡಿದವರಲ್ಲ. ಭಕ್ತರು ಕೊಟ್ಟಿದ್ದನ್ನು ಕೂಡಿಟ್ಟುಕೊಂಡು ಈ ಮಠದ ಅಭಿವೃದ್ಧಿ, ಬಂದಂಥ ಭಕ್ತರಿಗೆ ದಾಸೋಹ ಈ ಕಾರ್ಯಗಳನ್ನು ನೆರವೇರಿಸ್ತಾ ಬಂದಿದ್ದಾರೆ. ಕಳೆದ ವರ್ಷ ಬಹಳಷ್ಟು ಮಠಗಳು ಶಿವದೀಕ್ಷೆ ಆಗಿದ್ದರು.
ಈ ವರ್ಷ ಕೇವಲ 7-8 ಜನರು ಶಿವದೀಕ್ಷೆ ಆಗಿದ್ದಾರೆ ಅನ್ನುವಂಥ ಒಳಗಿರುವಂಥ ನೋವನ್ನು ಅವರು ವ್ಯಕ್ತಪಡಿಸಿದರು.